महाराज की, केदारनाथ महाराज की, बद्रीनाथ महाराज की, गंगा मैया की, हर हर। ಯಾತ್ರಿಕರೇ ನಮಸ್ಕಾರಗಳು. ಹಿಮಾಲಯದ ಮಧ್ಯದಲ್ಲಿರುವಂತಹ ಕೇದಾರನಾಥನ ದೇವಾಲಯವನ್ನು ನಾವು ನೋಡ್ತಾ ಇದ್ದೀವಿ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗ ಎಂದು ಕರೆಯುತ್ತಾರೆ. ಕೇದಾರನಾಥನಲ್ಲಿ ಶಿವನು ಕೇದಾರೇಶ್ವರ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದ ನಂತರ ಪಾಂಡವರು ಪಾಪಗಳನ್ನು ಪರಿಹರಿಸಲು ಇಲ್ಲಿ ಶಿವನು ಆರಾಧನೆ ಮಾಡಿದರು. ಶಿವನು ನಂದಿ ರೂಪದಲ್ಲಿ ಕಾಣಿಸಿಕೊಂಡು ನಂತರ ಕೇದಾರನಾಥನ ಲಿಂಗ ರೂಪದಲ್ಲಿ ಸ್ಥಿರನಾದನೆಂದು ನಂಬಿಕೆ ಇದೆ. ಈ ದೇವಾಲಯವನ್ನು ಆದಿಶಂಕರಾಚಾರ್ಯರು ಪುನರ್ನಿರ್ಮಾಣ ಮಾಡಿದ್ದಾರೆ. ಕೇದಾರನಾಥನ ಯಾತ್ರೆ ಚಾರ್ಧಾಮ್ ಯಾತ್ರೆಯಲ್ಲಿ ಬಹಳ ಪ್ರಮುಖ ಭಾಗವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು 12,000 ಅಡಿಗಳ ಎತ್ತರದಲ್ಲಿರುವಂತಹ ದೇವಾಲಯವಾಗಿದೆ. ಹಿಮಾಲಯದ ಹಿಮ ಪರ್ವತಗಳಿಂದ ಕೂಡಿದಂತಹ ದೇವಾಲಯವೂ ಆಗಿದೆ. ಇಲ್ಲಿ ಪ್ರಕೃತಿ ಅಪಾರ ಸೌಂದರ್ಯವನ್ನು ಹೊಂದಿದೆ. ಮಂದಾಕಿನಿ ನದಿ ಇಲ್ಲಿ ಹರಿಯುತ್ತದೆ. ಇದು ಭಕ್ತರಿಗೆ ಪವಿತ್ರ ಸ್ನಾನದ ಅವಕಾಶ ಕೂಡ ನೀಡುತ್ತದೆ. ಕೇದಾರನಾಥನ ದರ್ಶನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಭಕ್ತರ ನಂಬಿಕೆ ಕೂಡ ಇಲ್ಲಿದೆ. ಉಗ್ರಂ ವೀರಂ ಮಹಾವಿಷ್ಣು ಜಲಾಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಮೃತ್ಯುಂ ನಮಾಮ್ಯಹಂ. ಜೈ ನರಸಿಂಹದೇವ್. बद्रीश्वर महाराज की, केदारनाथ महाराज की, बद्रीनाथ महाराज की, गंगा मैया की, हर हर. ಥ್ಯಾಂಕ್ ಯು ಧನ್ಯವಾದಗಳು.